ಹಾಯ್ ಫ್ರೆಂಡ್ಸ್, ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣದ ಬಳಿಕ ಜೆಡಿಎಸ್ ಪಕ್ಷದ ಜೊತೆಗೆ ದೇವೇಗೌಡರ ಕುಟುಂಬದ ಬಗ್ಗೆಯೇ ಜನ ಮಾತನಾಡ್ತಿದ್ದಾರೆ. ಈ ನಡುವೆ ಕುಮಾರಸ್ವಾಮಿ ನಮಗೂ ಈ ಕೇಸ್ಗೂ ಸಂಬಂಧವಿಲ್ಲ, ರೇವಣ್ಣ ಕುಟುಂಬವೇ ಬೇರೆ, ನಮ್ಮ ಕುಟುಂಬವೇ ಬೇರೆ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾದ್ರೆ ರೇವಣ್ಣ ಕುಮಾರಸ್ವಾಮಿಯಲ್ಲಿ ಯಾರು ಬೆಸ್ಟ್? ಎರಡು ಕುಟುಂಬಗಳಲ್ಲಿ ಯಾವುದು ಬೆಸ್ಟ್? ಇವರ ಮಕ್ಕಳಲ್ಲಿ ಯಾರು ಹೆಚ್ಚು ಸಮರ್ಥರು? ಶಿಕ್ಷಣ, ಅನುಭವ, ಆಸ್ತಿಯಲ್ಲಿ ಯಾರು ಮುಂದಿದ್ದಾರೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ರೇವಣ್ಣ ಮತ್ತು ಭವಾನಿ. ರೇವಣ್ಣ ವಯಸ್ಸಿನಲ್ಲಿ ದೊಡ್ಡವರು, ಸೊ ಇವರಿನಿಂದಲೇ ಶುರು ಮಾಡೋಣ. ರೇವಣ್ಣ ದೇವೇಗೌಡರ ಎರಡನೇ ಮಗ. ಇವರು SSLC ಪಾಸ್ ಮಾಡಿದ್ದು ಹಲವು ಮಾಧ್ಯಮಗಳಲ್ಲಿ 7ನೇ ಕ್ಲಾಸ್ ಮಾತ್ರ ಓದಿರೋದು ಅಂತ ಮಾಹಿತಿ ಇದೆ. ಇವರು ಭವಾನಿ ರೇವಣ್ಣ ಅನ್ನೋರನ್ನ ಮದುವೆ ಆಗಿದ್ದಾರೆ. 1994ರಲ್ಲಿ ಮೊದಲ ಬಾರಿಗೆ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸಿದ್ರು. ಒಟ್ಟು 5 ಬಾರಿ ಶಾಸಕರಾಗಿರೋ ಇವರು 2 ಬಾರಿ ಸಚಿವರಾಗಿಯೂ ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ. ಇವರು 2023ರಲ್ಲಿ 80 ಕೋಟಿ ರೂಪಾಯಿ ಆಸ್ತಿ ಘೋಷಿಸಿಕೊಂಡಿದ್ದಾರೆ. ಅದರಲ್ಲಿ 15 ಕೋಟಿ ರೂಪಾಯಿ ಮೌಲ್ಯದ ಸಾಲ ಇದೆ ಅಂತ ಕೂಡ ಮಾಹಿತಿ ನೀಡಿದ್ದಾರೆ. ಇವರ ಪತ್ನಿ ಭವಾನಿ ರೇವಣ್ಣ. KR ನಗರದಲ್ಲಿ ಹುಟ್ಟಿದ ಇವರು ಪಂಚಾಯಿತಿ ಪಾಲಿಟಿಕ್ಸ್ ನಲ್ಲಿ ಆಕ್ಟಿವ್ ಆಗಿದ್ದಾರೆ. ಮೊದಲಿನಿಂದಲೂ ರೇವಣ್ಣಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇವರು ಪದವೀಧರೆಯಾಗಿದ್ದಾರೆ. ಹಲವಾರು ಬಾರಿ ಚುನಾವಣೆಗೆ ಸ್ಪರ್ಧಿಸೋ ಆಸೆ ವ್ಯಕ್ತಪಡಿಸಿದ್ರು ಅದು ಸಾಧ್ಯವಾಗಿಲ್ಲ, ಅವಕಾಶ ನೀಡಿಲ್ಲ. ಅಂದ ಹಾಗೆ 2023ರಲ್ಲಿ ರೇವಣ್ಣ ಸಲ್ಲಿಸಿರೋ ಅಫಿಡವಿಟ್ ಪ್ರಕಾರ ಇವರ ಆಸ್ತಿ 38 ಕೋಟಿ ರೂಪಾಯಿ ಮೌಲ್ಯದ್ದಾಗಿದೆ. ಪ್ರಜ್ವಲ್ ರೇವಣ್ಣ. ಇವರು HD ರೇವಣ್ಣನವರ ಎರಡನೇ ಮಗ. ಹಾಸನ ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ದ ಇವರಿಗೆ 2018ರಲ್ಲಿ ವಿಧಾನಸಭೆ ಚುನಾವಣೆಗೆ ಟಿಕೆಟ್ ನೀಡಲಿಲ್ಲ. ಆದ್ರೆ 2019ರಲ್ಲಿ ದೇವೇಗೌಡರು ತಾವು ಸ್ಪರ್ಧಿಸಿದ್ದ ಹಾಸನ ಕ್ಷೇತ್ರವನ್ನೇ ಇವರಿಗೆ ಬಿಟ್ಟುಕೊಟ್ಟಿದ್ರು. ಹಾಸನದಲ್ಲಿ ಪ್ರಜ್ವಲ್ ಗೆದ್ರು. ಆದ್ರೆ ತುಮಕೂರಿನಲ್ಲಿ ಸ್ಪರ್ಧಿಸಿದ್ದ ದೇವೇಗೌಡರು ಸೋಲು ಕಂಡ್ರು. ಈ ಸಲವೂ ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಕಣಕ್ಕೆ ಇಳಿದಿದ್ರು. ಆದ್ರೆ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋಗಳು ಹೊರಬಿದ್ದಿದ್ದು ಈಗ ಜರ್ಮನಿಯ ಫ್ರಾಂಕ್ಫರ್ಟ್ಗೆ ಹೋಗಿದ್ದಾರೆ. SIT ತನಿಖೆ ನಡೆಯುತ್ತಿದ್ದು ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ದಾರಾ ಇಲ್ವಾ ಅನ್ನೋದು ಸದ್ಯದಲ್ಲೇ ಬಟಾಬಯಲಾಗಲಿದೆ. ಅಂದ ಹಾಗೆ ಪ್ರಜ್ವಲ್ ರೇವಣ್ಣ ಈ ಸಲ ಸಲ್ಲಿಸಿರೋ ಅಫಿಡವಿಟ್ ನಲ್ಲಿ 40,88 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಘೋಷಿಸಿಕೊಂಡಿದ್ದಾರೆ. ಇವರ ಹೆಸರಲ್ಲಿ 7,52 ಲಕ್ಷ ರೂಪಾಯಿ ಮೌಲ್ಯದ ಸಾಲ ಕೂಡ ಇದೆ. ವಿಶೇಷ ಅಂದ್ರೆ ಸಂಸದ ಪ್ರಜ್ವಲ್ ಬಳಿ ಪಿಸ್ತೂಲ್, ರೈಫಲ್ ಕೂಡ ಇದೆ. ಸೂರಜ್ ರೇವಣ್ಣ. HD ರೇವಣ್ಣ ಅವರ ಮೊದಲ ಮಗ, ದೇವೇಗೌಡರ ಮೊಮ್ಮಗ. ಇವರು ಸದ್ಯ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. MBBS ಶಿಕ್ಷಣ ಪಡೆದಿರೋ ಇವರು 61 ಕೋಟಿ ರೂಪಾಯಿ ಆಸ್ತಿ ಘೋಷಿಸಿಕೊಂಡಿದ್ದಾರೆ. ಇವರು ತಮ್ಮ ಸಹೋದರ ಪ್ರಜ್ವಲ್ ರೇವಣ್ಣರಷ್ಟು ರಾಜಕೀಯದಲ್ಲಿ ತೊಡಗಿಸಿಕೊಂಡಿರಲಿಲ್ಲ. ರಾಜಕೀಯದ ಹಿಡಿತ ಕೂಡ ಇವರಿಗೆ ಕಡಿಮೆ ಇದೆ. ಈಗೀಗ ಹಾಸನ ಪಾಲಿಟಿಕ್ಸ್ ನಲ್ಲಿ ಆಕ್ಟಿವ್ ಆಗ್ತಿದ್ದಾರೆ. ಕುಮಾರಸ್ವಾಮಿ ಮತ್ತು ಅನಿತಾ. ರೇವಣ್ಣಗೆ ಹೋಲಿಸಿದ್ರೆ ಕುಮಾರಸ್ವಾಮಿ ತಡವಾಗಿ ರಾಜಕೀಯಕ್ಕೆ ಬಂದವರು. ಇವರು ದೇವೇಗೌಡರ 3ನೇ ಮಗ. ಬ್ಯಾಚುಲರ್ ಆಫ್ ಸೈನ್ಸ್ ಡಿಗ್ರಿ ಪಡ್ಕೊಂಡಿದ್ದಾರೆ. ಅಂದ ಹಾಗೆ ಓದಿನ ನಂತರ ಸಿನಿಮಾ ಅದು ಇದು ಅಂತ ಓಡಾಡ್ಕೊಂಡಿದ್ದ ಕುಮಾರಸ್ವಾಮಿ ಅಪ್ಪನ ಪರ ಪ್ರಚಾರ ಮಾಡೋ ಮೂಲಕ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. 1996ರಲ್ಲಿ ಕನಕಪುರ ಕ್ಷೇತ್ರದಿಂದ ಕಣಕ್ಕಿಳಿದ ಕುಮಾರಸ್ವಾಮಿ ಲೋಕಸಭೆಗೂ ಎಂಟ್ರಿ ಕೊಟ್ರು. ಹೀಗೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಕುಮಾರಸ್ವಾಮಿ 2 ಸಲ ಲೋಕಸಭೆಗೆ, 5 ಸಲ ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ. ಜೊತೆಗೆ 2 ಸಲ CM ಆಗಿ ಆಡಳಿತ ನಡೆಸಿದ, ವಿಪಕ್ಷ ನಾಯಕರಾಗಿ ಕಾರ್ಯನಿರ್ವಹಿಸಿದ ಅನುಭವ ಹೊಂದಿದ್ದಾರೆ. ಈ ಸಲ ಮಂಡ್ಯದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಕಣಕ್ಕೆ ಇಳಿದಿದ್ದಾರೆ. ತಮ್ಮ ಅಫಿಡವಿಟ್ ನಲ್ಲಿ ನೀಡಿರೋ ಮಾಹಿತಿ ಪ್ರಕಾರ ಬರೋಬ್ಬರಿ 217 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಅದೇ ರೀತಿ 82 ಕೋಟಿ ರೂಪಾಯಿಯಷ್ಟು ಸಾಲ ಕೂಡ ಹೊಂದಿದ್ದಾರೆ. ಇನ್ನು ಅನಿತಾ ಕುಮಾರಸ್ವಾಮಿ ವಿಚಾರಕ್ಕೆ ಬಂದ್ರೆ ಇವರು ಚಿಕ್ಕಬಳ್ಳಾಪುರದ ಚಿಂತಾಮಣಿಯ ತಳಗವಾರದಲ್ಲಿ ಜನಿಸಿದ್ರು. ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ನಲ್ಲಿ BE ಮುಗಿಸಿದ್ದಾರೆ. 2008ರಲ್ಲಿ ಮಧುಗಿರಿ ಉಪಚುನಾವಣೆಯಲ್ಲಿ ಮೊದಲ ಬಾರಿಗೆ ಅನಿತಾ ಕುಮಾರಸ್ವಾಮಿ ಸ್ಪರ್ಧಿಸಿ ವಿನ್ ಆದ್ರು.
ನಂತರ ಒಂದ್ಸಲ ಲೋಕಸಭೆ ಚುನಾವಣೆ ಮತ್ತು ಒಂದ್ಸಲ ವಿಧಾನಸಭೆ ಚುನಾವಣೆಯಲ್ಲಿ ಸೋಲು ಕಂಡ್ರು. ಆದ್ರೆ 2018ರಲ್ಲಿ ರಾಮನಗರ ಉಪಚುನಾವಣೆಯಲ್ಲಿ ವಿನ್ ಆದ್ರು. ಕುಮಾರಸ್ವಾಮಿ ಈ ಸಲ ಸಲ್ಲಿಸಿರೋ ಅಫಿಡವಿಟ್ ನಲ್ಲಿ ನೀಡಿರೋ ಮಾಹಿತಿ ಪ್ರಕಾರ ಅನಿತಾ ಕುಮಾರಸ್ವಾಮಿ ಹೆಸರಲ್ಲಿ 154 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ 63 ಕೋಟಿ 5 ಲಕ್ಷ ರೂಪಾಯಿಯಷ್ಟು ಸಾಲ ಕೂಡ ಹೊಂದಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಫ್ರೆಂಡ್ಸ್, ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಮುದ್ದಿನ ಮಗ ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. 34 ವರ್ಷದ ಇವರು 2019ರ ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯದಿಂದ JDS ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. ಆದ್ರೆ ಈ ಎಲೆಕ್ಷನ್ ನಲ್ಲಿ ಸುಮಲತಾ ವಿರುದ್ಧ ದೊಡ್ಡ ಅಂತರದಲ್ಲಿ ಸೋಲು ಕಂಡಿದ್ರು. 2023ರ ವಿಧಾನಸಭೆ ಚುನಾವಣೆಯಲ್ಲಿ ರಾಮನಗರ ಕ್ಷೇತ್ರದಲ್ಲಿ ಸ್ಪರ್ಧಿಸಿದರಾದ್ರೂ ವಿನ್ ಆಗ್ಲಿಲ್ಲ. ಇದಲ್ಲದೆ ಇವರು 4-5 ಸಿನಿಮಾಗಳಲ್ಲಿ ಆಕ್ಟಿಂಗ್ ಕೂಡ ಮಾಡಿದ್ದಾರೆ. ವಿಧಾನಸಭೆ ಚುನಾವಣೆ ವೇಳೆ ತಮ್ಮ ಆಸ್ತಿ 77 ಕೋಟಿ ರೂಪಾಯಿ, ಸಾಲ 39 ಕೋಟಿ 94 ಲಕ್ಷ ರೂಪಾಯಿ ಅಂತ ಮಾಹಿತಿ ನೀಡಿದ್ದಾರೆ. ಇವರು ಪೆರಿಯಾರ್ ಯೂನಿವರ್ಸಿಟಿಯಿಂದ ಪದವಿ ಪಡ್ಕೊಂಡಿದ್ದಾರೆ. ಅಂದಹಾಗೆ ಸಿನಿಮಾ ಪ್ರೊಡ್ಯೂಸರ್ KCN ಮೋಹನ್ ಅವರ ಮಗಳು ಸ್ವಾತಿ ಜೊತೆ ನಿಖಿಲ್ಗೆ 2015ರಲ್ಲಿ ಎಂಗೇಜ್ಮೆಂಟ್ ಆಗಿತ್ತು. ಆದ್ರೆ ನಂತರದಲ್ಲಿ ಕೆಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಂದ ಅದು ಮುರಿದು ಬಿದ್ದಿತ್ತು. ನಂತರ 2020ರಲ್ಲಿ ಮತ್ತೆ ಮಾಜಿ ಸಚಿವ ಎಂ ಕೃಷ್ಣಪ್ಪ ಅವರ ಮಗಳು ರೇವತಿಯೊಂದಿಗೆ ನಿಖಿಲ್ ಮದುವೆ ಆದ್ರು. ಈಗ ಅವರಿಗೆ ಒಂದು ಮಗು ಕೂಡ ಇದೆ. ಕುಮಾರಸ್ವಾಮಿಯಿಂದಲೂ ಎಡವಟ್ಟು, ಅದು 2010. ಆಗ ಚಿತ್ರನಟಿ ರಾಧಿಕಾ ಒಂದು ಬಾಂಬ್ ಸಿಡಿಸಿದ್ರು. ಮಾಜಿ ಸಿಎಂ ಕುಮಾರಸ್ವಾಮಿ 2006ರಲ್ಲಿ ನನ್ನನ್ನ ಮದ್ವೆ ಆಗಿದ್ದಾರೆ, ನಮಗೆ ಶಮಿಕಾ ಅನ್ನೋ ಮಗಳು ಕೂಡ ಇದ್ದಾರೆ ಅಂತ ಹೇಳ್ಕೊಂಡ್ರು. ಫೋಟೋಗಳನ್ನು ಕೂಡ ಬಿಡುಗಡೆ ಮಾಡಿದ್ರು. ಇದು ರಾಜ್ಯದಲ್ಲಿ ದೊಡ್ಡ ಸಂಚಲನ ಮೂಡಿಸಿತ್ತು. ಪ್ರತಿಯೊಂದು ಹಂತದಲ್ಲೂ ಪತಿಗೆ ಸಾಥ್ ಕೊಡ್ತಾ ಬಂದಿದ್ದ ಅನಿತಾಗೆ ಈ ಸುದ್ದಿ ಆಘಾತ ಮೂಡಿಸಿತ್ತು. ಆದ್ರೆ ಪತಿಯನ್ನು ಬಿಟ್ಟು ಕೊಡುವ ಹಾಗೆ ಇರಲಿಲ್ಲ. ಯಾಕಂದ್ರೆ ಅವರ ಒಂದು ನಿರ್ಧಾರದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ದೊಡ್ಡ ಕುಟುಂಬದ ಮರ್ಯಾದೆ ನಿಂತಿತ್ತು. ಹೀಗಾಗಿ ಅನಿತಾ ತಮ್ಮ ಪತಿ ಕುಮಾರಸ್ವಾಮಿ ಅವರನ್ನ ಕ್ಷಮಿಸಿದ್ರು, ಎಲ್ಲವನ್ನು ಸಹಿಸಿಕೊಂಡ್ರು. ಇದೇ ಕಾರಣಕ್ಕೆ ತನ್ನ ಹೆಂಡತಿಯನ್ನು ವಿಧಾನಸಭೆಯಲ್ಲೇ ಹಾಡಿ ಹೊಗಳಿದ್ರು ಕುಮಾರಸ್ವಾಮಿ. ಆದ್ರೆ ರಾಧಿಕಾ ಬಗ್ಗೆ ಕುಮಾರಸ್ವಾಮಿ ಎಲ್ಲೂ ಮಾತನಾಡೋದಿಲ್ಲ. ಫ್ರೆಂಡ್ಸ್, ಇವಿಷ್ಟು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಮಕ್ಕಳಾದ ಕುಮಾರಸ್ವಾಮಿ ಮತ್ತು ರೇವಣ್ಣ ಮತ್ತು ಅವರ ಕುಟುಂಬದ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಇವರಲ್ಲಿ ಯಾರ ಫ್ಯಾಮಿಲಿ ಬೆಸ್ಟ್, JDSಗೆ ಯಾರ ಕೊಡುಗೆ ಜಾಸ್ತಿ ಇದೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.